ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಸಂಡೇ ವ್ಲಾಗ್. ಇವತ್ತು ನಮ್ಮ ಮನೆಗೆ ನನ್ನ ತಮ್ಮ, ಅಮ್ಮ ಮತ್ತು ನನ್ನ ನಾದಿನಿ ಮತ್ತು ಮಗಳು ಎಲ್ಲ ಬಂದಿದ್ದರು. ನನಗಂತೂ ತುಂಬ ಖುಷಿಯಾಯಿತು. ಅವಳು ಅವತ್ತು ತುಂಬ ಟೈಮ್ ನನ್ನ ಜೊತೆನೇ ಇದ್ದಿದ್ದರಿಂದ ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಅದು ಬೇಲೂರಲ್ಲಿ ಏನೋ ಫಂಕ್ಷನ್ ಇತ್ತು ಅಂತ ಬಂದುಬಿಟ್ಟು ಹಾಗೆ ನಮ್ಮ ಮನೆಗೆ ಬಂದಿದ್ದರು. ನನಗಂತೂ ಅದು ಅವ್ರು ಹೇಳೇ ಇರಲಿಲ್ಲ, ಸಡನ್ನಾಗಿ ಬಂದರು. ಒಂಥರ ಸರ್ಪ್ರೈಸಿಂಗ್ ಆಗಿತ್ತು ನನಗಂತೂ. ಫುಲ್ ಖುಷಿಯಾಯಿತು. ನಂದು ಡೈಲಿ ಸ್ವಲ್ಪ ಲೇಟಾಗೆಲ್ಲ ಕೆಲಸ ಮುಗಿತಾ ಇತ್ತು. ಬಟ್ ನೆನ್ನೆ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನು ಮುಗಿದು ಫ್ರೀಯಾಗಿದ್ದೆ. ಹಾಗಾಗಿ ಮತ್ತೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂಥರ ಟೈಮ್ ಸಿಕ್ತಾಗಾಯಿತು. ಯಾವುದೇ ಕೆಲಸ ಇರಲಿಲ್ಲ, ಆರಾಮಾಗಿ ಅವಳು ಎಷ್ಟು ಟೈಮ್ ಇದ್ಲೋ ಅಲ್ಲಿ ಅಷ್ಟೋವರೆಗೂ ಅವಳ ಜೊತೆನೇ ಇದ್ದಿದ್ದು. ಇನ್ನು ತಮ್ಮ ಬಂದಿದ್ದ, ಅವನಂತೂ ನಮ್ಮ ಜೊತೆ ಜಾಸ್ತಿ ಇರೋದೇ ಇಲ್ಲ. ಅವನು ಫಸ್ಟು ಪ್ರಿಫರೆನ್ಸ್ ಬಂದುಬಿಟ್ಟು ನಿದ್ದೆ ಮಾಡೋದು. ಅವನು ಎಲ್ಲಿ ಕಂಫರ್ಟಬಲ್ ಅನಿಸುತ್ತೆ ಅಲ್ಲಿ ಹೋಗ್ಬಿಟ್ಟು ಫಸ್ಟು ನಿದ್ದೆ ಮಾಡೋದಕ್ಕೆ ಪ್ಲೇಸ್ ಹುಡ್ಕೊಳ್ಳೋದು ಅವನು. ಹಾಗಾಗಿ ಅವನು ಮಲ್ಕೊಂಡಿದ್ದ. ಇನ್ನು ಅಮ್ಮ ನಮ್ಮ ಜೊತೆನೇ ಮಾತಾಡ್ತಾಯಿದ್ರು. ಇನ್ನು ಅವಳು ಅಷ್ಟೇ, ಮಗಳೂ ಅಷ್ಟೇ ಮಾತಾಡ್ತಾ ಕುತ್ಕೊಂಡಿದ್ವಿ ಎಲ್ಲರೂ. ಅವರು ಒಂದು 3 ಗಂಟೆಗೆಲ್ಲ ಬಂದಿದ್ದರು. ಹಾಗಾಗಿ ಅಲ್ಲಿ ಫಂಕ್ಷನ್ ಇತ್ತು, ಅಲ್ಲೇ ಊಟ ಮುಗಿಸ್ಕೊಂಡು ಬಂದಿದ್ದರು. ನಂದು ಎಲ್ಲ ಊಟ ಆಗಿತ್ತು. ಹಾಗಾಗಿ ಅವಳ ಜೊತೆನೇ ನಾನು ಮತ್ತು ನನ್ನ ಮಗ ಅಂತೂ, ನನ್ನ ಮಗ ಅಷ್ಟೊಂದು ಬೇರೆ ಮಕ್ಳ ಜೊತೆ ಎಲ್ಲ ಅಷ್ಟು ಹೊಂದ್ಕೊಳ್ಳಲ್ಲ. ಬಟ್ ಇವಳ ಜೊತೆ ಚೆನ್ನಾಗಿ ಆಟ ಆಡ್ತಿದ್ದ. ಅಂದರೆ ಒಂದು ಸ್ವಲ್ಪ ದೊಡ್ಡವ್ರ ಜೊತೆ ಹೊಂದ್ಕೋತಾನೆ. ಬಟ್ ಚಿಕ್ಕ ಮಕ್ಳನ್ನ ಅಂದರೆ ಸ್ವಲ್ಪ ಜಲಸಿ. ನಾವೇನಾರು ಅವನು ಮಗುನ ಜಾಸ್ತಿ ಮಾತಾಡ್ಸಿದ್ರೆ, ಆಟ ಆಡಿಸಿದ್ರೆ ಅವಳಿಗೆ ಒಂಥರ ಜಲಸಿ ಫೀಲ್ ಮಾಡ್ತಾನೆ. ಜಾಸ್ತಿ ಮಾತಾಡಿಸ್ಬಾರ್ದು, ಆಟ ಆಡಿಸ್ಬಾರ್ದು, ಆ ಥರ ಮಾಡ್ತಾನೆ. ಹಾಗಾಗಿ ಬೇರೆ ಮಕ್ಕಳನ್ನ ನಾವು ಜಾಸ್ತಿ ಮಾತಾಡ್ಸೋದಕ್ಕೆ, ಎತ್ಕೊಳ್ಳೋದಕ್ಕೆ ಬಿಡಲ್ಲ ಬಿಟ್ಟು. ಆದರೆ ಇವಳ ಜೊತೆ ಸ್ವಲ್ಪ ಚೆನ್ನಾಗೇ ಹೊಂದ್ಕೊಂಡಿದ್ದಾನೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಒಂಥರ ಚೆನ್ನಾಗಿ ಆಟ ಆಡಿಕೊಂಡು ಅವಳ ಜೊತೆ ಇರೋದಕ್ಕೆ ಇಷ್ಟಪಡ್ತಾನೆ. ಹಾಗಾಗಿ ಮಮ್ಮಿ ನನಗೂ ತಂಗಿ ಬೇಕು ಅಂತ ಹೇಳ್ತಿದ್ದ. ನೀನು ಅವಳು ಊಟ ಆಗಿರಲಿಲ್ಲ ಅಂದರೆ ಫಂಕ್ಷನ್ನಲ್ಲಿ ಎಲ್ಲ ಸ್ವಲ್ಪ ತಿನ್ಸೋದಕ್ಕೆ, ಚಿಕ್ಕ ಮಕ್ಳಿಗೆ ತಿನ್ಸೋದಕ್ಕೆ ಸ್ವಲ್ಪ ಹಿಂಸೆ ಕಷ್ಟ ಆಗುತ್ತಲ್ವ. ಹಾಗಾಗಿ ಮನೆಗೇ ಬಂದುಬಿಟ್ಟು ಇಲ್ಲೇ ಅವಳ ಮಗಳಿಗೆ ಊಟ ಮಾಡಿಸಿದ್ಲು. ಅನ್ನನ ತುಂಬ ಚೆನ್ನಾಗಿ ತಿಂತಾಳೆ. ನಾನು ಫಸ್ಟ್ ವೀಡಿಯೋ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ತಿಂತಾನೇ ಇರಲಿಲ್ಲ, ಫುಲ್ ಹಠ ಮಾಡ್ತಿದ್ಲು. ನಾನು ವೀಡಿಯೋ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡಿದ ತಕ್ಷಣ ಮೊಬೈಲ್ ನೋಡ್ತಾ ನೋಡ್ತಾ ಸುಮ್ಮನೆ ಊಟ ಮಾಡಿದ್ಲು. ಇವಾಗಂತೂ ಮಕ್ಕಳು ಎಷ್ಟು ಮೊಬೈಲಿಗೆ ಅಡಿಕ್ಟ್ ಆಗಿರುತ್ತೆ ಅಂದರೆ, ಅದು ಮೋಸ್ಟ್ಲಿ ನ್ಯಾಚುರಲಾಗೇ ಬಂದುಬಿಟ್ಟಿರುತ್ತೆ. ಯಾರನ್ನು ಹೇಳಿಕೊಟ್ಟು ಅಥವಾ ತೋರಿಸಿ ಯಾರನ್ನು ನೋಡಿ ಕಲಿಯೋವಂಥದ್ದಲ್ಲ. ಅದೊಂಥರ ಬರ್ತೇ ಬಂದುಬಿಟ್ಟಿದೆ. ಮಕ್ಕಳು ಮೊಬೈಲ್ ನೋಡಿದ ತಕ್ಷಣ ನಾರ್ಮಲಾಗಿ ಊಟ ಮಾಡೋದು ಚೆನ್ನಾಗಿ, ಮತ್ತು ಮೊಬೈಲ್ ನೋಡಿದ ತಕ್ಷಣ ಅಳೋದು ನಿಲ್ಲಿಸೋದು, ಹಠ ಮಾಡೋದು ನಿಲ್ಲಿಸೋದು ಅದೆಲ್ಲನೂ. ಹಾಗಾಗಿ ಅವಳು ಹಂಗೇ ಮೊಬೈಲ್ ನೋಡಿಕೊಂಡು ಚೆನ್ನಾಗೇ ಊಟ ಮಾಡಿದ್ಲು. ಒಂದ್ಸಲ ತೋರಿಸಿದ್ರೆ ಒಣಗಿಸ್ಕೊಂಡಿದ್ರೆ ಒಂಚೂರು ಲಾಸ್ಟ್ ಫೈನಲ್. ತುಪ್ಪಿಲ್ಲ ಮಗಿಗೆ. ಅಮ್ಮ ಅದನ್ನೇ ಕೇಳ್ತಾಯಿದ್ರು, ಮನೇಲಿ ಇವಾಗ ತುಪ್ಪ ಇಲ್ವಾ ಅಂತ. ಈಗ ತುಪ್ಪ ಖಾಲಿ ಆಗಿಬಿಟ್ಟಿದೆ. ನಮಗೂ ಹಸುನು ನಮಗೆ ಹಾಲು ಅಂದರೆ ಕಾಫಿಗಾಗುವಷ್ಟು ಮತ್ತು ನಮ್ಮದು ಡಾಲಿಗಾಗುವಷ್ಟು ಮಾತ್ರನೇ ಕೊಡೋದು. ಇನ್ನು ಮಜ್ಜಿಗೆ ಕಡಿಯೋಷ್ಟು ಎಲ್ಲ ಕೊಡಲ್ಲ. ಹಾಗಾಗಿ ನಾನು ಬೆಣ್ಣೆನ ಊರಿಂದಲೇ ತರಿಸ್ಕೋತೀನಿ, ನಮ್ಮೂರಿಂದ. ಹಾಗಾಗಿ ಅದನ್ನೇ ಹೇಳ್ತಾಯಿದ್ರು, ಹೇಳಿದ್ದಿದ್ರೆ ತರ್ತಾಯಿದ್ವಿ ಅಂತ. ಈಗ ಖಾಲಿಯಾಗೆಲ್ಲ 1 ವೀಕ್ ಆಗಿದೆ. ಒಂದು ವೀಕ್ ಫಸ್ಟೇ ಹೇಳಿಬಿಟ್ರೆ ಯಾವಾಗ ಸಿಗುತ್ತೆ ಅಂತ ಹೇಳ್ತಾಯಿತ್ತು. ತರಿಸ್ಬೇಕು ಅಂದರೆ ಬೆಣ್ಣೆ ತಂದು ಕೊಟ್ಟರೆ, ತಗೊಂಡು ಬಂದರೆ ನಮ್ಗೆ ಯಾವ ಥರ ಬೇಕೋ ಆ ಥರ ತುಪ್ಪನ ಕಾಯಿಸ್ಕೋಬೋದು. ನಮಗೆ ಯಾವ ಫ್ಲೇವರ್ ಇಷ್ಟ ಆ ಥರ ಆ ತುಪ್ಪಕ್ಕೆ ಅಂದರೆ ಬೆಣ್ಣೆಗೇ ಹಾಕಿ, ನನಗೆ ಏಲಕ್ಕಿ ಫ್ಲೇವರ್ ಇಷ್ಟ. ಹಾಗಾಗಿ ಏಲಕ್ಕಿ ಹಾಕಿ ತುಪ್ಪನ ಕಾಯಿಸೋದು. ಅದನ್ನೇ ಹೇಳ್ತಾಯಿದ್ರು. ಇನ್ನು ಮಗುಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ನೀರೆಲ್ಲ ಅಂದರೆ ಊಟ ಆದಮೇಲೆ ಸ್ವಲ್ಪ ನೀರು ಕುಡಿಸಿ ಇದು ಮಾಡ್ತಿದ್ಲು. ಅವಳು ನಗಾಡ್ತಿದ್ಲು. ನಾನು ಇದು ಮಾಡಿದ ತಕ್ಷಣ ಫುಲ್ ನಗಾಡ್ಕೊಂಡು ನೀರು ಕುಡಿತಾ ಇದ್ಲು.
ಎತ್ತದವ ಲೈಟ್ನೇ ನೋಡ್ಬೇಡ ಕಣೆ. ಕೂಕಲ್ಲ ಏನು ಊಟ ಮಾಡೋತ್ತೆ ನಗಡ್ತಾರ ಅಳ್ಬೇಕು. ನಿಮ್ಮ ಅಮ್ಮಗೆ ಹಿಂಸೆ ಕೊಡಬೇಕು. ನೀರು ಕೆನಗ್ಲು ನಗಿಡದೆಯ ಹೌದಾ? ಹಂಗಳ್ಳಲ್ಲ ಊಟ ತಿನ್ನೋತ್ತಿಗೆ ಎಲ್ಲೋ ಅಪರೂಪ. ಜಾಣ ಮರಿನ ನೀನು. ನೀರು ಹಾಕ್ಕೊಟ್ಟೆ ಅವಳಿಗೆ ಅಂತ ಜಗಳ ಮಾಡಿ ತಂಗಿ ಸಣ್ಣಳಿದ್ದೀನಿ ನಾ ತಂಗಿ ಹಾಕ್ತೀನಿ ತಂಗಿ ಯಾರ ತಂಗಿ ಸಣ್ಣ ಬಿಡು ಇರೇ ಬಾ ಹೇಳ್ಬೇಡ. ಈಗ ಚಿಂಚಕ್ ನಮಗೆ ಹೇಳ್ಬೇಕಾಗುತ್ತೆ. ಹೆಣ್ಮಕ್ಳು ಅಂತಾರೆ. ಎದ್ದೇಳಕ್ ನೋಡು. ಚಾಪೆ ಹಾಕ್ಲಾ? ಮೊಬೈಲ್ ಬಂತು. ಇಲ್ಲಿ ಮೊಬೈಲಲ್ಲಿ ಚೆನ್ನಾಗಿ ಕಾಣೋಕ್ಕಿಂತನೂ ಡೈರೆಕ್ಟಾಗಿ ಚೆನ್ನಾಗಿ ಕಾಣೋದು. ಇವಳ್ದು ಫೋಟೋ ಫೇಸ್ ಅಲ್ಲ ಅನ್ಸುತ್ತೆ. ಕೆಲವರು ಫೋನಲ್ಲಿ ಚೆನ್ನಾಗಿ ಕಾಣ್ತಾರೆ. ಹಿಂಗೆ ತಗ್ಸಿಗೂ ಹಿಂಗೆಲ್ಲ ಅಂತೀನಿ ಹಿಂಗೆ ಆಗದ ಅವಳಿಗೆ. ಹಿಂಗೆ ಅವು ಈತವ ಆಮೇಲೆ ಹೆಚ್ಚಿನ ಕೈಲಿ ಊದಿದಂಗೆ ಕಲ್ಲಾಗ್ತಿರ್ಲಿವ ಹಂಗೆದ್ರೆ ಚೊರೆ ದಪ್ಪ ದಪ್ಪ ಆಗವು, ಜಾಸ್ತಿ ಕಾಲಲ್ಲಾಗವು. ಇಲ್ಲಿ ನಾನು ಕಾಲು ಹೊಡಿಯೋದು ಏನಕ್ಕೇನು ಗೊತ್ತಿಲ್ಲ ನೋಡಿ. ಮೋಡ ಏನು ಕಾಲಿಗೆ ಹೊಡಿತಾವಲ್ಲ ಕೈ ನೋಡಿ. ಸಾಕ್ಸ್ ಇದ್ದಾವೆ, ಒಂದು ತೊಳೆದಾಕ್ಬೇಕು. ನೆನ್ನೆ ಅಲ್ಲಿ ಜಳದೊಳಕ್ಕೆ ಹೋದ್ನಾ ಕಾಲೆಲ್ಲ ಕೊಚ್ಚೈತೆ ಸಾಕ್ಸ್ ಸಮೇತ. ಅವು ಅದೆಷ್ಟು 150 180 ಏನವ. ಮತ್ತೆ ಹೋಯ್ತು ತಡಿ ಕಳಿಸ್ಕೊಡ್ತೀನಿ. ಇಲ್ಲಿ ಬಾ ಬಾ ಇಲ್ಲಿ ನೋಡ್ತದೆ ಇಲ್ಲ ಇಲ್ಲಿ ನೀವು ಸರಿ ಇಲ್ಲ ಅನ್ನೋ. ನೀನು ನಿಂಬೆಹಣ್ಣು ತಿನ್ಸಿರಿ ಅವತ್ತು. ಮತ್ತೆ ಎಲ್ಲರೂ ಬಾಯಿ ಎಲ್ಲ ಬಾಯಿ ಹಾಕಿದ್ಯಾ? ಬಾಯಿ ಅಕ್ಕ ಮಾಡ್ತೀನಿ ಅಲ್ವಾ? ಇನ್ನು ಇವ್ರನ್ನ ಮಿಲ್ಟ್ರಿ ಮಾವ ಅಂತ ಹೇಳ್ಕೊಳ್ಬೇಕು ಅಂತ ಮಾತಾಡ್ಕೊತಾ ಇದ್ವಿ. ಅಂದರೆ ಅವ್ರನ್ನ ಮಿಲ್ಟ್ರಿ ಮಾವ ಅಂತ ಕರೆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ನಗಾಡ್ತಾ ಇದ್ದರು. ಹಾಗೆಲ್ಲ ಕರೆಸ್ಬೇಡ, ಸುಮ್ಮನೆ ಮಾವ ಅಂತ ಕರೆಸು ಅಂತ. ಇವರನ್ನ ಕೆಲವು ಮಕ್ಕಳು ನೋಡಿದ್ರೆ ಇಷ್ಟಪಡ್ತಾರೆ, ಅಂದರೆ ಬೇಗ ಹಚ್ಕೋತಾರೆ. ಕೆಲವು ಮಕ್ಕಳು ನೋಡಿದ್ರೆ ಭಯಪಡ್ತಾರೆ. ಅವಳು ಸದ್ಯಕ್ಕೆ ಭಯಪಡ್ತಾ ಇದ್ಲು. ಸ್ವಲ್ಪ ಟೈಮ್ ಹೋಗಬೇಕು ಅವ್ರ ಜೊತೆ. ಸ್ವಲ್ಪ ಯಾರ ಹತ್ರ ಯಾವ ಮಕ್ಕಳಿದ್ರು ಅಷ್ಟೇ ಬೇಗ ಅವ್ರ ಜೊತೆ ಹೊಂದ್ಕೊಳ್ಳೋದು, ಬೇಗ ಅಡ್ಜಸ್ಟ್ ಆಗ್ತಾರೆ. ಮತ್ತು ಅವಳಿಗೆ ತುಂಬ ನಿದ್ದೆ ಅಂತ ಅನ್ನಿಸ್ತಾ ಇತ್ತು. ಅವಳು ತೊಟ್ಲಲ್ಲೇ ಮಲ್ಕೊಂಡು ರೂಢಿಯಾಗಿಬಿಟ್ಟಿದ್ದಾಳೆ. ಹಾಗಾಗಿ ಕೈಲಿ ತೂಗಿದ್ರೂ ಏನು ಮಾಡಿದ್ರೂ ಮಲ್ಕೊಂಡಲೇ ಇಲ್ಲ, ಬರೀ ಅಳ್ಳೋದು, ರಗಳೆ ಮಾಡ್ತಾಯಿದ್ಲು. ಹಾಗಾಗಿ ತೊಟ್ಲು ಇರಲೇಬೇಕು ಮಲ್ಕೊಳ್ಳೋದಕ್ಕೆ ಅಂತ ತುಂಬ ಕಷ್ಟಪಟ್ಟು ತೂಗಿದ್ರೂ ಮಲಗಲೇ ಇಲ್ಲ. ಕೆಳಗಡೆನೇ ಫುಲ್ ಆಟ ಆಡಿದ್ಲು. ಹಾಗಾಗಿ ನಾವು ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಹೆಲ್ಪ್ ಆಯಿತು. ಅವಳೇನಾದ್ರು ಮಲ್ಕೊಂಡಿದ್ದಿದ್ರೆ ಒಂಥರ ಬೋರ್ ಆಗ್ತಿತ್ತು. ಅವಳು ಮಲ್ಕೊಳ್ದೇ ಇದ್ದಿದ್ದೆ ಒಳ್ಳೆಯದಾಯಿತು. ಇನ್ನು ಅವತ್ತು ಅಷ್ಟೇ ನಮ್ಮ ಮನೆಗೆ ಹೋದಾಗ ಅವಳಂತೂ ನನ್ನ ತಕ್ಷಣ ಕಣ್ಣಿಂದ, ಅಂದರೆ ಅವ್ಳು ಬಂದರೆ ಹತ್ತಿರ ಬಂದರೆ ಸಾಕು, ಅವನ ಮೇಲೆ ಫುಲ್ಲು ಕಣ್ಣೆಲ್ಲ ಅವನನ್ನೇ ನೋಡ್ತಾ ಕುತ್ಕೊತಾ ಇದ್ದಿದ್ದು. ಅಂದರೆ ಮಕ್ಕಳು ಅಂದ್ರೇ ಇಷ್ಟ ಅಂತ ಹೇಳ್ತಾರಲ್ವ,
ಹಾಗೆ ಅದೇ ಥರ ಇವತ್ತು ಅಷ್ಟೇ ಅವಳನ್ನೇ ಜಾಸ್ತಿ ನೋಡ್ತಾ ಇದ್ದಿದ್ದು. ಅವ್ನ ಎತ್ಕೊ ಅನ್ನೋ ಥರ ಕೈ ಮುಂದೆ ಮಾಡ್ತಾಯಿದ್ಲು. ಪಾಪ ಅಂದರೆ ಅವನಿಗೆ ಎತ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ಮಕ್ಕಳನ್ನೆಲ್ಲ ಎತ್ಕೊಂಡು ಅಷ್ಟು ಗೊತ್ತಿಲ್ಲ ಅಲ್ವಾ, ಹಾಗಾಗಿ ಇನ್ನು ನಾನು ಅಷ್ಟೇ ಅವಳ ಜೊತೆ ಅವಳು ಮಲ್ಕೊಂಡಿರೋ ಥರನೇ ಮಲ್ಕೊಂಡು ನಾನು ಅವಳ ಜೊತೆ ಮಾತಾಡ್ತಾ ಇದ್ದೆ. ಇನ್ನು ಅವಳದು ಹೆಸರು ನಾನು ಅವತ್ತು ಹೇಳೋದು ಮರ್ತೋಯ್ತು. ಅದು ಆಹಾನ ಅಂತ, ಅಂದರೆ ಅಂದರೆ ಅದು ಹೆಸರು ಇನ್ನೂ ಕನ್ಫರ್ಮ್ ಆಗಿಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಅವರು ಫುಲ್ ಅದೇ ಹೆಸರು ಅಂತ ಹೇಳಿ ಇಟ್ಟಿದ್ದಾರೆ, ಆಹಾನ ಅಂತ. ಇನ್ನು ಅವ್ರ ಮನೆಯಲ್ಲಿ ನಮ್ಮ ನಾದಿನಿ ಅಮ್ಮ ಮನೇಲಿ ಸಿರಿ ಅಂತ ಕರೀತಾರೆ. ನನಗೆ ಯಾಕೋ ಸಿರಿನೇ ಚೆನ್ನಾಗಿದೆ ಅಲ್ವಾ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಸಿರಿ ಅಂತ ಕರಿತಾ ಇದ್ದೆ. ಅದಕ್ಕೆ ಆಹಾನ ಅಂತ ಕರೀರಿ ಅಂತ ಹೇಳ್ತಾ ಇದ್ಲು. ಆಹನ ಬೇಡ ಆನ ಅಂತ ನಾನು ನನ್ನ ಮಗನು ಆನ ಅಂತ ಕರಿತಾ ಇದ್ವಿ. ಆದರೆ ಅವಳು ಆನ ಅನ್ನೋದಕ್ಕಿಂತ ಸಿರಿ ಅಂತ ಕರೆದ್ರೇ ಬೇಗ ತಿರುಗಿ ನೋಡ್ತಾ ಇದ್ಲು. ಹಾಗಾಗಿ ನನಗೆ ಯಾಕೋ ಸಿರಿ ಅನ್ನೋ ಹೆಸ್ರೇ ಇಷ್ಟ ಆಯಿತು. ಇನ್ನು ನೋಡಬೇಕು, ಇನ್ನೂ ಒಳ್ಳೆ ಹೆಸರು ಯಾವುದಾದ್ರೂ ಸಿಕ್ಕಿದ್ರೇ, ಇನ್ನೂ ಟೈಮ್ ಇದೆ ಅಲ್ವಾ, ಅಷ್ಟರೊಳಗೆ ಯಾವುದಾದ್ರೂ ಒಳ್ಳೆ ಹೆಸರು ಸಿಕ್ಕಿದ್ರೆ ಇಡಬೇಕು. ಇನ್ನು ನಮ್ಮ ಅಮ್ಮನೂ ಅಷ್ಟೇ, ನಾವು ನಮ್ದು ಹೆಂಗೆ ಯಾವ ಥರ ಅಂದರೆ, ನಾನು ನಮ್ಮ ಅಮ್ಮ ನನ್ನ ತಮ್ಮ ಎಲ್ಲನೂ ಫಸ್ಟು ನಿದ್ದೆ ಮಾಡೋದು. ಎಲ್ಲೋದ್ರೂ ಅಷ್ಟೇ ನಿದ್ದೆ ಅಂದರೆ ಸಿಕ್ಕಾಪಟ್ಟೆ. ಫಸ್ಟ್ ನಿದ್ದೆ ಮಾಡಿಬಿಡೋದು. ಇನ್ನು ಅವಳಿಗೇನೋ ಫೋಟೋ ಅಂದರೆ ಮಗದು ಒಂದು ಫ್ರೇಮ್ ಮಾಡಿಸ್ಬೇಕು. ಅದಕ್ಕೆ ಎಲ್ಲರ ಜೊತೆನೂ ಒಂದೊಂದು ಫೋಟೋನ ತೆಗೆಸ್ಕೊಂಡು ಫೋಟೋ ಹಾಕ್ತೀನಿ ಅಂತ ಹೇಳಿಬಿಟ್ಟು ಫೋಟೋ ತೆಗಿತಾ ಇದ್ಲು. ಪಾಪ ಅವಳಿಗಂತೂ ತುಂಬ ನಿದ್ದೆ. ನಾವಂತೂ ಅವಳಿಗೆ ಇವತ್ತು ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಬಿಟ್ಟಿದ್ದೀವಿ. ಎತ್ಕೊಂಡು ಒಂಥರ ಹಿಚ್ಕಾಕ್ಬಿಟ್ಟಿದ್ದೀವಿ. ಹಾಗಾಗಿ ಅವಳಿಗೆ ಪಾಪ ನಿದ್ದೆ ಬರ್ತಾಯಿದೆ, ಅದು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ನಾವಂತೂ ಅವಳಿಗೆ ಬೈಯೋದಾಗಿದ್ದರೆ ಅದೆಷ್ಟು ಬೈದಿರೋಳೋ ಅಷ್ಟು ಹಿಂಸೆ ಕೊಟ್ಟಿದ್ದೀವಿ. ಇನ್ನು ಫೋಟೋ ಎಲ್ಲ ತೆಗೆಸ್ಕೊಂಡು ಅಷ್ಟೊತ್ತಿಗೆಲ್ಲ ಸಂಜೆ 6 ಗಂಟೆ ಆಗೋಯಿತು. ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು, ಅವ್ರು ಬಂದು ಅಷ್ಟೊಂದು ಟೈಮ್ ಇದ್ರಾ ಅಂತ. ಟೈಮ್ ಕಳೆದೋಗಿದ್ದೆ ಗೊತ್ತಾಗಲಿಲ್ಲ. ಹಾಗಾಗಿ ಇನ್ನು ಹೊರಟರು. ಸ್ವಲ್ಪ ಬೇಜಾರಾಯಿತು. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು 15 ಡೇಸ್ ಬಾ ಇರು ಅಂತ, ನನಗೂ ಮಗ ಜೊತೆ ಇದ್ದಾಗ ಆಗುತ್ತೆ ಅಂತ. ನೋಡಬೇಕು, ಇನ್ನೊಂದು ಸ್ವಲ್ಪ ದೊಡ್ಡಳಾದಮೇಲೆ ಬರ್ತೀನಿ ಅಂತ ಹೇಳ್ತಾ ಇದ್ಲು. ಹಾಗಾಗಿ ಮತ್ತೆ ಸಂಜೆ 6 ಗಂಟೆ ಆಗಿತ್ತು. ಇನ್ನು ಮನೆಗೆ ಹೋಗೋತ್ತಿಗೆಲ್ಲ ಕತ್ತಲೆ ಆಗಿಬಿಡುತ್ತೆ. ಯಾಕೆ ನಮಗೂ ಅವ್ರಿಗೂ ಒಂದು 30 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಹಾಗಾಗಿ ಸ್ವಲ್ಪ ನಾರ್ಮಲ್ ಸ್ಪೀಡಲ್ಲಿ ಹೋದ್ರೂ 1 ಮುಕ್ಕಾಲು ಗಂಟೆ ಎಲ್ಲ ಬೇಕಾಗುತ್ತೆ. ಹಾಗಾಗಿ ಬೇಗ ಹೊರಟರು. ಇನ್ನು ಇವತ್ತು ನನಗೆ ತುಂಬ ಖುಷಿಯಾಯಿತು. ಏನಂದರೆ ನಮ್ಮದು ಚಾನಲ್ 50 ಸಬ್ಸ್ಕ್ರೈಬರ್ಸ್ನ ಕ್ರಾಸ್ ಮಾಡಿದೆ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ, ನಮ್ಮ ವೀಡಿಯೋಸ್ನ ವಾಚ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಹೀಗೆ ನಿಮ್ಮ ಸಪೋರ್ಟು ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಇನ್ನು ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.